ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರಿಗಳು ಮಾಡ್ತಾ ಇರತಕ್ಕಂತ ಪಾದಯಾತ್ರೆಯಲ್ಲಿ ರಾಜ್ಯದ ಜನಸಮುದಾಯಕ್ಕೆ ಸತ್ಯವನ್ನು ತಿಳಿಸಬೇಕು. ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದ ನಾಯಕರುಗಳಿಗೆ ಅನೇಕ ಪ್ರಶ್ನೆಗಳನ್ನು ಹಾಕಬೇಕು ಅಂತೇಳಿ ಇವತ್ತು ಏನು ಚನ್ನಪಟ್ಟಣದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಅವರ ಆದೇಶದಂತೆ ನಾನು ಯಾರ ಹೆಸರನ್ನು ತಗೊಳ್ಳೋದಿಲ್ಲ. ಅಧ್ಯಕ್ಷರ ಆದೇಶ ಆದ್ಮೇಲೆ ನಾವು ಯಾರನ್ನು ಮಾತಾಡಂಗಿಲ್ಲ. ಇಲ್ಲೆಲ್ಲ ಕುಂತಿರೋರೆಲ್ಲ ಕ್ಷಮಿಸ್ಬೇಕಪ್ಪ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಚಿವರೇ, ಶಾಸಕರೇ, ಮುಖಂಡರುಗಳೇ, ಎಲ್ಲ ಪಕ್ಷದ ಎಲ್ಲ ಅಧ್ಯಕ್ಷರುಗಳೇ, ಪಕ್ಷದ ವಿವಿಧ ಘಟಕದ ಅಧ್ಯಕ್ಷರುಗಳೇ, ಸದಸ್ಯರೇ, ಆ ಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ತಾಯಂದ್ರೆ, ಮಾಧ್ಯಮದ ಸ್ನೇಹಿತರೆ, ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ, ವಿಶೇಷವಾಗಿ ಚನ್ನಪಟ್ಟಣದ ಮುಖಂಡರುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಇವತ್ತು ನಾನು ಈಗ ದಾರಿಯಲ್ಲಿ ಬರುವಾಗ ಕೆಲವು ಪೋಸ್ಟರ್ಗಳನ್ನು ನೋಡಿದೆ. ಆ ಪೋಸ್ಟರ್ಗಳಲ್ಲಿ ರಾಷ್ಟ್ರೀಯ ಪಕ್ಷ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಹಿಂದಕ್ಕೆ ಹೋಗಿದೆ, ಪ್ರಾದೇಶಿಕ ಪಕ್ಷ ಆಗಿರ್ತಕ್ಕಂಥ ಜನತಾದಳ ಮುಂದೆ ಬಂದಿದೆ. ಯಾರು ಈ ಪಾದಯಾತ್ರೆಯನ್ನ ಮಾಡಬಾರದು ಅಂಥೇಳಿ ಹೇಳಿದವರು ಇವತ್ತು ಮುಂದೆ ಫೋಟೋದಲ್ಲಿ ಮುಂದೆ ನಿಂತುಬಿಟ್ಟಿದ್ದಾರೆ. ಯಾರು ಮಾಡಲೇಬೇಕು ಪಾದಯಾತ್ರೆ, ರಕ್ತ ಬಿಸಿಯಾಗಿದೆ ನನಗೆ, ನಾನು ಪಾದಯಾತ್ರೆ ಮಾಡಲೇಬೇಕು ಅಂತ ಹೇಳಿದಂತ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಅವರು ಹಿಂದೆ ನಿಂತ್ಕೊಂಡಿದ್ದಾರೆ. ಇದು ಏನು ಅರ್ಥ ಅಂತ ಹೇಳಿ ನನಗೆ ಆಗಲಿಲ್ಲ. ಇವತ್ತು ಯಾವ ಉದ್ದೇಶಕ್ಕಾಗಿ ನೀವು ಈ ಪಾದಯಾತ್ರೆಯನ್ನ ತಗೊಂಡಿದ್ದೀರಿ? ನಿನ್ನೆ ದಿವಸ ಬಸವರಾಜ್ ಪಾಟೀಲ್ ಯತ್ನಾಳ್, ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ಮಾಜಿ ಕೇಂದ್ರದ ಸಚಿವರು, ಪ್ರಸ್ತುತ ಶಾಸಕರು ಒಂದು ಮಾತು ಹೇಳಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರಿಗಳು ಮಾಡ್ತಾ ಇರತಕ್ಕಂಥ ಪಾದಯಾತ್ರೆ, ನಿಮಗೆ ನಾಚಿಕೆ ಬರಬೇಕು. ಯಾವುದು ಏನನ್ನ ಪ್ರೂವ್ ಮಾಡೋದಕ್ಕೆ ನೀವು ಹೊರಟಿದ್ದೀರಿ? ಅಸತ್ಯವನ್ನ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದೀರಾ? ಸತ್ಯವನ್ನ ಮರೆಮಾಚೋದಕ್ಕೆ ಹೊರಟಿದ್ದೀರಾ? ಕರ್ನಾಟಕದ ಜನತೆ ನಿಮಗೆ ಬುದ್ಧಿ ಕಲಿಸಿದ್ದಾರೆ. ಈ 2023ರಲ್ಲಿ